ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ಮಗ.comನ ಫುಲ್ ನ್ಯೂಸ್ಗೆ ಸ್ವಾಗತ. ಭಾರತ ಹಾಗೂ ಪಾಕಿಸ್ತಾನ ನಡುವೆ ಉದ್ವಿಗ್ನತೆ ಇರೋ ಹೊತ್ತಲ್ಲೇ ಅಮೆರಿಕ ಸ್ಫೋಟಕ ಮಾಹಿತಿ ಹೊರಹಾಕಿದೆ. ಜಗತ್ತಿನಾದ್ಯಂತ ಭಿಕ್ಷೆ ಬೇಡ್ತಿರೋ ಪಾಕ್ ತನ್ನ ಅಣ್ವಸ್ತ್ರವನ್ನ ಹೆಚ್ಚು ಮಾಡರ್ನೈಸ್ ಮಾಡ್ತಿದೆ ಅಂತ ಅಮೆರಿಕ ವರದಿ ಹೇಳಿದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅಮೆರಿಕದ ಡಿಫೆನ್ಸ್ ಇಂಟೆಲಿಜೆನ್ಸ್ ಏಜೆನ್ಸಿ ವರ್ಲ್ಡ್ ಥ್ರೆಟ್ ಅಸೆಸ್ಮೆಂಟ್ ಹೆಸರಿನ ರಿಪೋರ್ಟ್ ಬಿಡುಗಡೆ ಮಾಡಿತ್ತು. ಅದರಲ್ಲಿ ಮುಂಬರೋ ವರ್ಷಗಳಲ್ಲಿ ಸಂಭಾವ್ಯ ಗಡಿ ಸಂಘರ್ಷದ ಕಾರಣದಿಂದ ಪಾಕಿಸ್ತಾನ ಗಡಿಯ ಕಡೆಗೆ ಹೆಚ್ಚು ಗಮನ ಕೊಡ್ತಿದೆ. ತನ್ನ ಪರಮಾಣು ಶಸ್ತ್ರಾಗಾರವನ್ನ ಆಧುನೀಕರಣಗೊಳಿಸೋಕೆ ಪ್ರಯತ್ನ ಮಾಡ್ತಿದೆ. ಇದಕ್ಕೆ ಚೀನಾದಿಂದ ತಾಂತ್ರಿಕ ಮತ್ತು ಆರ್ಥಿಕ ನೆರವು ಪಡೆಯೋಕೆ ನೋಡ್ತಿದೆ. ಈಗಾಗಲೇ ಪಾಕ್ ತನ್ನ ನ್ಯೂಕ್ಲಿಯರ್ ಮೆಟೀರಿಯಲ್ಸ್ ಮತ್ತು ನ್ಯೂಕ್ಲಿಯರ್ ಕಮಾಂಡ್ ಅಂಡ್ ಕಂಟ್ರೋಲ್ ಸಿಸ್ಟಮ್ ಸೇಫ್ಟಿ ಕಡೆ ಫೋಕಸ್ ಮಾಡ್ತಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಿದೆ. ಅಲ್ಲದೆ ಪಾಕಿಸ್ತಾನ ಭಾರತವನ್ನ ತನ್ನ ಅಸ್ತಿತ್ವಕ್ಕಿರೋ ದೊಡ್ಡ ಅಪಾಯ ಅಂತ ಪರಿಗಣಿಸುತ್ತೆ ಅಂತ ಅಮೆರಿಕ ವರದಿ ತಿಳಿಸಿದೆ. ಆ ಮೂಲಕ ಪಾಕಿಸ್ತಾನಕ್ಕೆ ತನ್ನ ನರನಾಡಿ ಎಲ್ಲ ಕಡೆ ಭಾರತದ ಭಯ ಇರೋದು ಈಗ ಅಮೆರಿಕದ ವರದಿಯಿಂದಲೂ ಜಗಜ್ಜಾಹಿರವಾಗ್ತಿದೆ. ಜೊತೆಗೆ ಪಾಕಿಸ್ತಾನ ಸಮೂಹ ನಾಶಕಗಳ ಕಡೆಗೆ ಹೆಚ್ಚು ಫೋಕಸ್ ಮಾಡ್ತಿದೆ. ಇದನ್ನ ಅಭಿವೃದ್ಧಿಪಡಿಸೋಕೆ ಚೀನಾದಿಂದ ಅಗತ್ಯ ಮೆಟೀರಿಯಲ್ಸ್ ಮತ್ತು ಟೆಕ್ನಾಲಜಿ ಸಹಾಯ ಪಡೆಯುತ್ತಿದೆ. ಈ ಪೈಕಿ ಕೆಲ ಐಟಂಗಳು ಹಾಂಗ್ಕಾಂಗ್, ಸಿಂಗಾಪುರ್, ಟರ್ಕಿ ಮತ್ತು UAE ಮೂಲಕವೂ ಪಾಕ್ ತಲುಪ್ತಿವೆ. ಇದನ್ನೆಲ್ಲ ಮಾಡೋ ಮೂಲಕ ಪಾಕ್ ಭಾರತದ ಸೇನಾ ಸಾಮರ್ಥ್ಯಕ್ಕೆ ಕೌಂಟರ್ ಕೊಡೋಕೆ ಪ್ರಯತ್ನಿಸುತ್ತಿದೆ ಅಂತ ರಿಪೋರ್ಟ್ನಲ್ಲಿ ಉಲ್ಲೇಖವಾಗಿದೆ. ಇನ್ನು ಇದೇ ರಿಪೋರ್ಟ್ನಲ್ಲಿ ಭಾರತದ ಬಗ್ಗೆಯೂ ಹೇಳಲಾಗಿದೆ. ಚೀನಾಗೆ ಕೌಂಟರ್ ಕೊಟ್ಟು ಸೇನಾ ಸಾಮರ್ಥ್ಯನ ಹೆಚ್ಚು ಮಾಡಿ ಭಾರತವನ್ನ ಜಾಗತಿಕ ಶಕ್ತಿಯನ್ನಾಗಿ ಮಾಡೋದು ಪ್ರಧಾನಿ ಮೋದಿಯವರ ಪ್ರಮುಖ ಗುರಿ. ಭಾರತ ಚೀನಾವನ್ನೇ ಪ್ರಮುಖ ಶತ್ರು ಅಂತ ಪರಿಗಣಿಸುತ್ತೆ ಅಂತ ಆ ರಿಪೋರ್ಟ್ ಹೇಳಿದೆ. ಅಲ್ಲದೆ ಭಾರತ ಪಾಕಿಸ್ತಾನದ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಂಡಿಲ್ಲ. ಪಾಕಿಸ್ತಾನ ಮ್ಯಾನೇಜ್ ಮಾಡೋಕೆ ಆಗದಿರುವಷ್ಟೇನು ದೊಡ್ಡ ಸಮಸ್ಯೆ ಅಲ್ಲ ಅಂತ ಭಾರತ ಭಾವಿಸುತ್ತೆ. ಹೀಗಾಗಿ ಅವರು ಚೀನಾ ಕಡೆ ಫೋಕಸ್ ಮಾಡಿ ಚೀನಾ ಪ್ರಭಾವನ ಕಡಿಮೆ ಮಾಡೋಕೆ ಹಿಂದೂ ಮಹಾಸಾಗರದಲ್ಲಿ ದ್ವಿಪಕ್ಷೀಯ ರಕ್ಷಣಾ ಪಾಲುದಾರಿಕೆಯನ್ನ ವಿಸ್ತರಿಸುತ್ತಿದ್ದಾರೆ. ಈ ಭಾಗದಲ್ಲಿರೋ ರಾಷ್ಟ್ರಗಳಿಗೆ ಹತ್ತಿರವಾಗ್ತಿದ್ದಾರೆ. ಸೇನಾಭ್ಯಾಸ ನಡೆಸಿ ತರಬೇತಿ ಕೊಟ್ಟು ಶಸ್ತ್ರಾಸ್ತ್ರ ಮಾರಾಟ ಮಾಡಿ ಗುಪ್ತಚರ ಮಾಹಿತಿ ಹಂಚಿಕೊಂಡು ಜಾಗತಿಕ ಮಟ್ಟದಲ್ಲಿ ತನ್ನ ನಾಯಕತ್ವನ ಹೆಚ್ಚು ಮಾಡೋಕೆ ನೋಡ್ತಿದ್ದಾರೆ. ಮೇಡ್ ಇನ್ ಇಂಡಿಯಾ ಇನಿಷಿಯೇಟಿವ್ ಪ್ರಮೋಟ್ ಮಾಡೋ ಮೂಲಕ ತಮ್ಮ ಸ್ಥಳೀಯ ಡಿಫೆನ್ಸ್ ಸೆಕ್ಟರ್ಗೆ ಹೆಚ್ಚು ಉತ್ತೇಜನ ನೀಡುತ್ತಿದ್ದಾರೆ. ತಮ್ಮ ಸೇನಾ ಸಾಮರ್ಥ್ಯವನ್ನು ಅಪ್ಗ್ರೇಡ್ ಮಾಡ್ತಿದ್ದಾರೆ. 2024ರಲ್ಲಿ ಅಗ್ನಿ ಪ್ರೈಮ್ ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಮತ್ತು ಅಗ್ನಿ 5 MIRV ಲಾಂಗ್ ರೇಂಜ್ ಮಿಸೈಲ್ ಟೆಸ್ಟ್ ಮಾಡೋ ಮೂಲಕ ತನ್ನ ಸೇನಾ ಶಕ್ತಿ ವೃದ್ಧಿಸಿಕೊಳ್ಳುವುದನ್ನ ಭಾರತ ಮುಂದುವರೆಸಿದೆ. ಅತ್ತ ಹೊಸದಾಗಿ ನ್ಯೂಕ್ಲಿಯರ್ ಸಬ್ಮರೀನ್ನ ಕೂಡ ನಿಯೋಜನೆ ಮಾಡಿದೆ. ಈ ಮೂಲಕ ಭಾರತ ತನ್ನ ಶತ್ರುಗಳನ್ನ ಕುಗ್ಗಿಸೋ ಪ್ರಯತ್ನ ಮಾಡ್ತಿದೆ. ಇನ್ನು ನಾನಾ ಕಾರಣಗಳಿಂದ ಭಾರತ ರಷ್ಯಾ ಜೊತೆ ಒಳ್ಳೆ ಸಂಬಂಧ ಇಟ್ಕೊಳ್ಳೋದು ಕಂಟಿನ್ಯೂ ಮಾಡುತ್ತೆ. ಚೀನಾ ಜೊತೆ ಬ್ಯಾಲೆನ್ಸ್ ಮಾಡೋಕೆ ಭಾರತಕ್ಕೆ ರಷ್ಯಾ ಸಂಬಂಧ ಅತ್ಯವಶ್ಯಕ ಅಂತ ಹೇಳಿದೆ. ಅಲ್ಲದೆ ಇದೇ ರಿಪೋರ್ಟ್ನಲ್ಲಿ ಅಮೆರಿಕ ಇಂಟ್ರೆಸ್ಟಿಂಗ್ ಸಾಲನ್ನ ಹೇಳಿದೆ. ಏಪ್ರಿಲ್ನಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಉಗ್ರ ದಾಳಿಯಾದಾಗ ಭಾರತ ಪಾಕಿಸ್ತಾನದ ಉಗ್ರರಿಗೆ ಸಂಬಂಧಿಸಿದ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಮಿಸೈಲ್ ದಾಳಿ ಮಾಡ್ತು ಅಂತ ಹೇಳಿದೆ. ಆ ಮೂಲಕ ಪಾಕಿಸ್ತಾನದ ಒಳಗೆ ಉಗ್ರ ನೆಲೆಗಳು ಇವೆ ಅನ್ನೋದನ್ನ ಅಮೆರಿಕ ಕೂಡ ತನ್ನ ಅಧಿಕೃತ ದಾಖಲೆಯಲ್ಲೇ ಹೇಳಿದಂತಾಗಿದೆ. ಇನ್ನೊಂದು ಕಡೆ ಪ್ರಧಾನಿ ಮೋದಿ ಟ್ರಂಪ್ಗೆ ಶಾಕ್ ಕೊಟ್ಟಿದ್ದಾರೆ. ಇಷ್ಟು ದಿನ ಭಾರತ ಪಾಕ್ ಕದನ ವಿರಾಮಕ್ಕೆ ನಾನೇ ಮಧ್ಯಸ್ಥಿಕೆ ವಹಿಸಿದ್ದು, ನಾನೇ ಅಣುಯುದ್ಧ ತಡೆದಿದ್ದು ಅಂತ ಟ್ರಂಪ್ ಹೇಳ್ಕೊಂಡು ತಿರುಗ್ತಿದ್ರು. ಇದನ್ನ ಭಾರತ ಓಪನ್ ಆಗಿ ನಿರಾಕರಣೆ ಮಾಡಿದ್ರು. ಟ್ರಂಪ್ ಮತ್ತೆ ಅದೇ ರಾಗ ಆಡ್ತಿದ್ರು. ಈಗ ಪ್ರಧಾನಿ ಮೋದಿಯವರು ಕೂಡ ಇದರಲ್ಲಿ ಯಾರ ಮಧ್ಯಸ್ಥಿಕೆಯೂ ಇಲ್ಲ ಅಂತ ಹೇಳಿದ್ದಾರೆ. ಎನ್ಡಿಎ ಪಕ್ಷಗಳ ಸಿಎಂಗಳ ಜೊತೆಗೆ ಮೋದಿ ಸಭೆ ಮಾಡಿದ್ರು. ಈ ವೇಳೆ ಪಾಕಿಸ್ತಾನವೇ ಮೊದಲು ಕದನ ವಿರಾಮ ಬಯಸಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತು. ಯಾವುದೇ ಮೂರನೇ ರಾಷ್ಟ್ರ ಇದರಲ್ಲಿ ಭಾಗಿಯಾಗಿಲ್ಲ. ದ್ವಿಪಕ್ಷೀಯವಾಗಿ ಈ ಕದನ ವಿರಾಮ ನಡೆದಿದೆ ಅಂತ ಖಚಿತಪಡಿಸಿದ್ದಾರೆ. ಅಲ್ಲದೆ ಸಿಂಧೂರ್ ಆಪರೇಷನ್ ಕುರಿತು ಯಾವುದೇ ಬೇಜವಾಬ್ದಾರಿಯುತ ಹೇಳಿಕೆ ನೀಡಬೇಡಿ ಅಂತ ಎನ್ಡಿಎ ನಾಯಕರಿಗೆ ಕಿವಿಮಾತು ಹೇಳಿದ್ದಾರೆ.
ಇನ್ನು ಇದಕ್ಕೂ ಮುಂಚೆ ಪಿಎಂ ಮೋದಿ 122ನೇ ಎಪಿಸೋಡ್ನ ಮನ್ ಕಿ ಬಾತ್ ಉದ್ದೇಶಿಸಿ ಮಾತನಾಡಿದ್ರು. ಈ ಕಾರ್ಯಾಚರಣೆಯಲ್ಲಿ ಸ್ವದೇಶಿ ನಿರ್ಮಿತ ಶಸ್ತ್ರಾಸ್ತ್ರಗಳು ದೊಡ್ಡ ಪಾತ್ರ ನಿಭಾಯಿಸಿವೆ. ಇದು ಭಾರತದ ಸ್ವಾವಲಂಬನೆ ಮತ್ತು ಪರಾಕ್ರಮವನ್ನ ಜಗತ್ತಿಗೆ ತೋರಿಸಿದೆ ಅಂತ ಮೋದಿ ಹೇಳಿದ್ರು. ರಾಜ್ಯಕ್ಕೆ ಮುಂಗಾರು ಪ್ರವೇಶವಾಗಿದ್ದು ಭರ್ಜರಿ ಮಳೆ ಸುರಿತಾ ಇದೆ. ಕಳೆದ 24 ಗಂಟೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬಣಕಲ್ ಬಳಿ ಅತಿ ಹೆಚ್ಚು ಅಂದ್ರೆ 197 ಮಿಲಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಕರಾವಳಿ, ಮಲೆನಾಡು ಮತ್ತು ಉತ್ತರ ಒಳನಾಡಿನಲ್ಲಿ ಗುಡುಗು ಸಹಿತ ಭಾರೀ ಮಳೆಯಾಗಲಿದೆ ಅಂತ ರಾಜ್ಯ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕೇಂದ್ರ ಮುನ್ಸೂಚನೆ ನೀಡಿದೆ. ಅಲ್ಲದೆ ಮುಂದಿನ 4 ದಿನ ರಾಜ್ಯಾದ್ಯಂತ ಇದೇ ರೀತಿ ಮಳೆಯಾಗುತ್ತೆ ಅಂತ ಮುನ್ಸೂಚನೆ ನೀಡಲಾಗಿದೆ. ಕರಾವಳಿ ಭಾಗದಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಎತ್ತರದ ಅಲೆಗಳು ದಡಕ್ಕೆ ಅಪ್ಪಳಿಸುತ್ತಿದ್ದು ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಸೂಚಿಸಲಾಗಿದೆ. ಇನ್ನು ಬೀದರ್, ಕಲಬುರಗಿ ಹಾಗೂ ಹಳೆ ಮೈಸೂರು ಭಾಗದಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಇನ್ನುಳಿದಂತೆ ಬೆಂಗಳೂರು ಸೇರಿದಂತೆ ವಿಜಯಪುರ, ಬಾಗಲಕೋಟೆ, ಗದಗ, ಕೊಪ್ಪಳ, ಬಳ್ಳಾರಿ ಹಾಗೂ ದಾವಣಗೆರೆ ಭಾಗದಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಮಳೆಗೆ ಕೊಡಗಿನ ವಿರಾಜಪೇಟೆ ತಾಲೂಕಿನಲ್ಲಿ ಮಹಿಳೆಯೊಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನು ರಾಷ್ಟ್ರ ರಾಜಧಾನಿ ದಿಲ್ಲಿಲೂ ಮಳೆಯಾಗ್ತಿದ್ದು 200ಕ್ಕೂ ಅಧಿಕ ವಿಮಾನಗಳ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ. ನಗರದಲ್ಲಿ ಗಂಟೆಗೆ ಗರಿಷ್ಠ 82 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿದೆ. ಪಕ್ಕದ ಕೇರಳದಲ್ಲೂ ತಿರುವನಂತಪುರಂ, ಕಾಸರಗೋಡು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗ್ತಿದೆ. ಪರಿಣಾಮ ಕೋಟ್ಯಾಂತರ ಮೌಲ್ಯದ ಬಾಳೆ ಬೆಳೆ ನಾಶ ಆಗಿದೆ. ಇನ್ನು ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಪೊಲೀಸ್ ಠಾಣೆ ಕಟ್ಟಡ ಕುಸಿದು ಸಬ್ ಇನ್ಸ್ಪೆಕ್ಟರ್ ಒಬ್ಬರು ಮೃತಪಟ್ಟಿದ್ದಾರೆ. ಅವರನ್ನ 58 ವರ್ಷದ ವೀರೇಂದ್ರ ಕುಮಾರ್ ಮಿಶ್ರಾ ಅಂತ ಗುರುತಿಸಲಾಗಿದೆ. ಇನ್ನು ಭಾರತದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ನಮ್ಮ ಬ್ರಹ್ಮೋಸ್ ಮಿಸೈಲ್ಸ್ ಮೇಜರ್ ರೋಲ್ ನಿಭಾಯಿಸಿದ್ವು. ಈಗ ಈ ಮಿಸೈಲ್ಗಳ ಅಡ್ವಾನ್ಸ್ ವರ್ಷನ್ ತಯಾರಿಕೆಗೆ ಭಾರತ ರಷ್ಯಾದೊಂದಿಗೆ ಮಾತುಕತೆ ನಡೆಸುತ್ತಿದೆ ಅಂತ ವರದಿಯಾಗಿದೆ. ಈ ಮಿಸೈಲ್ಸ್ ಅಪ್ಗ್ರೇಡ್ ಮಾಡೋಕೆ ರಷ್ಯಾ ಸಂಪೂರ್ಣ ಟೆಕ್ನಿಕಲ್ ಸಪೋರ್ಟ್ ಕೊಡೋಕೆ ರೆಡಿ ಇದೆ ಎನ್ನಲಾಗ್ತಿದೆ. ಭಾರತ ಮುಂದಿನ ದಿನಗಳಲ್ಲಿ ಬ್ರಹ್ಮೋಸ್ ರೇಂಜ್ನ ಹೆಚ್ಚಿಸೋಕೆ ನೋಡ್ತಿದ್ದು ಕೆಲ ಟೆಸ್ಟ್ಗಳನ್ನ ನಡೆಸಿದೆ. ಇತ್ತೀಚೆಗೆ ಲಕ್ನೋದಲ್ಲಿ ಬ್ರಹ್ಮೋಸ್ನ ಹೊಸ ಪ್ರೊಡಕ್ಷನ್ ಫೆಸಿಲಿಟಿ ಆರಂಭ ಮಾಡಲಾಗಿದೆ. ಈ ಹೊಸ ಫೆಸಿಲಿಟಿಲಿ ವಾರ್ಷಿಕ 100 ಬ್ರಹ್ಮೋಸ್ ಕ್ರೂಸ್ ಮಿಸೈಲ್ಸ್ ರೆಡಿ ಮಾಡೋ ಸಾಮರ್ಥ್ಯ ಹೊಂದಿದೆ. ಜೊತೆಗೆ ಪ್ರತಿ ವರ್ಷ 100ರಿಂದ 150 ನೆಕ್ಸ್ಟ್ ಜನರೇಷನ್ ಬ್ರಹ್ಮೋಸ್ ಉತ್ಪಾದಿಸೋ ಸಾಮರ್ಥ್ಯ ಕೂಡ ಇದೆ. ಸದ್ಯ ಭಾರತದ ಬ್ರಹ್ಮೋಸ್ 800 ಕಿಲೋಮೀಟರ್ ದೂರದ ರೇಂಜ್ ಹೊಂದಿದ್ದು ಇದನ್ನ ಇನ್ನಷ್ಟು ಹೆಚ್ಚು ಮಾಡೋಕೆ ಭಾರತ ಲೆಕ್ಕ ಹಾಕ್ತಿದೆ. ಅಲ್ಲದೆ ಬ್ರಹ್ಮೋಸ್ ವೇಗವನ್ನ ಹೈಪರ್ಸಾನಿಕ್ ಮಾಡೋಕೆ ಭಾರತ ಮುಂದಾಗಿದ್ದು ಅದಕ್ಕೆ ರಷ್ಯಾ ಟೆಕ್ನಿಕಲ್ ಸಪೋರ್ಟ್ ಕೊಡೋಕೆ ಒಪ್ಪಿದೆ ಅಂತ ವರದಿಯಾಗಿದೆ. ಇನ್ನು ಸೆಪ್ಟೆಂಬರ್ 15ರೊಳಗಾಗಿ ಬಿಬಿಎಂಪಿ ವಿಭಜನೆ ಪ್ರಕ್ರಿಯೆ ಪೂರ್ಣಗೊಂಡು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆಯಾಗಲಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. 120 ದಿನಗಳಲ್ಲಿ ನಾವು ಪಾಲಿಕೆಗಳನ್ನ ರಚನೆ ಮಾಡಲೇಬೇಕು. ಹೀಗಾಗಿ ಎಷ್ಟು ಪಾಲಿಕೆ ಮಾಡಬೇಕು ಅಂತ ಬೆಂಗಳೂರಿನ ಎಲ್ಲಾ ಶಾಸಕರ ಬಳಿ ಸಲಹೆ ಕೇಳಿದ್ದೇನೆ. ವಿರೋಧ ಪಕ್ಷದ ನಾಯಕರು ಸೇರಿದಂತೆ ಇನ್ನೂ 3-4 ಶಾಸಕರ ಜೊತೆ ಚರ್ಚೆ ಮಾಡ್ತೀನಿ. ಎಲ್ಲರ ಸಲಹೆ ಪಡೆದ ಬಳಿಕ ಸಚಿವ ಸಂಪುಟದಲ್ಲಿ ಪ್ರಸ್ತಾಪ ಮಾಡಿ ಅಂತಿಮ ತೀರ್ಮಾನ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಇದೇ ಮೊದಲ ಬಾರಿಗೆ ರಾಜ್ಯ ವಿಧಾನಸಭೆಯ ಸಭಾಂಗಣ ವೀಕ್ಷಣೆಗೆ ಸಾರ್ವಜನಿಕರಿಗೆ ಅವಕಾಶ ಕಲ್ಪಿಸಲಾಗುತ್ತಿದೆ. ಜೂನ್ 1ರಿಂದ ಸಾರ್ವಜನಿಕರಿಗೆ ಅಧಿಕೃತವಾಗಿ ಈ ಅವಕಾಶ ಸಿಗಲಿದೆ. 16 ವರ್ಷ ಮೇಲ್ಪಟ್ಟವರಿಗೆ ₹50 ಹಾಗೂ 15 ವರ್ಷ ಕೆಳಗಿನವರಿಗೆ ಉಚಿತ ಪ್ರವೇಶ ಇರಲಿದೆ. ಪ್ರತಿ ಭಾನುವಾರ 2 ಮತ್ತು 4ನೇ ಶನಿವಾರ ವಿಧಾನಸೌಧ ಟೂರ್ ವ್ಯವಸ್ಥೆ ಇರಲಿದೆ. ಬೆಳಿಗ್ಗೆ 8ರಿಂದ ಸಂಜೆ 5 ಗಂಟೆಯವರೆಗೆ ಸಮಯ ನಿಗದಿಪಡಿಸಲಾಗಿದೆ. ಟೂರ್ ಟಿಕೆಟ್ ಅನ್ನ ಕೆಎಸ್ಟಿಡಿಸಿ ವೆಬ್ಸೈಟ್ನಲ್ಲಿ ಆನ್ಲೈನ್ ಮೂಲಕ ಬುಕ್ ಮಾಡಬಹುದು. 30 ಜನರನ್ನ ಒಳಗೊಂಡ ಗ್ರೂಪ್ ಅನ್ನ ಪ್ರತಿ ನಿವಾಸಕ್ಕೆ ನಿಗದಿ ಮಾಡಲಾಗಿದ್ದು ಒಂದು ಗ್ರೂಪ್ಗೆ 90 ನಿಮಿಷಗಳ ಪ್ರವಾಸವಿರಲಿದೆ. ಒಂದು ದಿನಕ್ಕೆ 300 ಜನರಿಗೆ ಮಾತ್ರ ಪ್ರವೇಶಕ್ಕೆ ಅವಕಾಶವಿದ್ದು ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಗೈಡ್ ಮಾಹಿತಿ ಕೊಡಲಿದ್ದಾರೆ. ಬಿಜೆಪಿ ಶಾಸಕರ ಅಮಾನತು ಹಿಂಪಡೆಯುವ ಬಗ್ಗೆ ನಿರ್ಧಾರ ಮಾಡಿದ್ದೇವೆ ಅಂತ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಹೇಳಿದ್ದಾರೆ. ಅಧಿವೇಶನ ನಡೆಯೋ ವೇಳೆ ಪೀಠಕ್ಕೆ ಅಗೌರವ ತೋರಿದ್ದಾರೆ ಅಂತ ಬಿಜೆಪಿಯ 18 ಶಾಸಕರನ್ನ 6 ತಿಂಗಳು ಅಮಾನತು ಮಾಡಲಾಗಿತ್ತು. ಈಗ ವಾಪಸ್ ತಗೋತಿದ್ದೀವಿ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಕೋವಿಡ್ ಆತಂಕ ಹೆಚ್ಚಾಗ್ತಿದೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರೋ 45 ವರ್ಷದ ವ್ಯಕ್ತಿಗೆ ಹಾಗೂ ರಾಜಾಜಿನಗರದ 38 ವರ್ಷದ ವ್ಯಕ್ತಿಗೆ ಕೋವಿಡ್ ದೃಢವಾಗಿದೆ. ಯಾವುದೇ ಟ್ರಾವೆಲ್ ಹಿಸ್ಟರಿ ಇಲ್ಲದೇನೆ ಇವರಲ್ಲಿ ಕೋವಿಡ್ ಕಾಣಿಸಿಕೊಂಡಿದೆ. ಸದ್ಯ ಇಬ್ಬರನ್ನು ಹೋಮ್ ಐಸೋಲೇಷನ್ನಲ್ಲಿಟ್ಟು ಚಿಕಿತ್ಸೆ ನೀಡಲಾಗುತ್ತಿದೆ. ಈ ಮೂಲಕ ಸದ್ಯ ರಾಜ್ಯದಲ್ಲಿ ಒಟ್ಟು 38 ಸಕ್ರಿಯ ಕೋವಿಡ್ ಕೇಸ್ ಇವೆ. ರೈಲ್ವೆ ಅಪಘಾತದಲ್ಲಿ ಮೃತಪಟ್ಟ ವ್ಯಕ್ತಿಯ ಜೇಬಲ್ಲಿ ರೈಲ್ವೆ ಟಿಕೆಟ್ ಇರಲಿಲ್ಲ ಅಂತ ಪರಿಹಾರ ನೀಡದ ರೈಲ್ವೆ ಕ್ಲೈಮ್ ನ್ಯಾಯಮಂಡಳಿ ವಿರುದ್ಧ ಹೈಕೋರ್ಟ್ ಅಸಮಾಧಾನ ಹೊರಹಾಕಿದೆ. ಅಲ್ಲದೆ ಮೃತ ವ್ಯಕ್ತಿಯ ಕುಟುಂಬಕ್ಕೆ 8 ಲಕ್ಷ ಪರಿಹಾರ ನೀಡುವಂತೆ ಆದೇಶಿಸಿದೆ. ಅಂದಾಗೆ ಅಮೀನ್ ಸಾಬ್ ಅನ್ನೋರು 2015ರ ಏಪ್ರಿಲ್ 6ರಂದು ವಿಜಯಪುರದಿಂದ ಮಹಾರಾಷ್ಟ್ರದ ಲಿಂಬಾಲಗೆ ಪ್ರಯಾಣ ಬೆಳೆಸಿದ್ರು. ಈ ವೇಳೆ ಚಲಿಸುವ ರೈಲಿಂದ ಆಕಸ್ಮಿಕವಾಗಿ ಬಿದ್ದು ಮೃತಪಟ್ಟಿದ್ರು. ನಂತರ ಅಮೀನ್ ಸಾಬ್ ಕುಟುಂಬ ಪರಿಹಾರ ನೀಡಿ ಅಂತ ರೈಲ್ವೆ ಕ್ಲೈಮ್ ನ್ಯಾಯಮಂಡಳಿ ಬಳಿ ಮನವಿ ಮಾಡಿತ್ತು.
ಆದ್ರೆ ನ್ಯಾಯಮಂಡಳಿ ಈ ವಿಷಯದ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ, ಮೃತರ ಜೇಬಲ್ಲಿ ಟಿಕೆಟ್ ಇರಲಿಲ್ಲ, ಪರಿಹಾರ ನೀಡಕ್ಕಾಗಲ್ಲ ಅಂತ ನಿರಾಕರಿಸಿತ್ತು. ಈ ಕೇಸಲ್ಲಿ ಕೋರ್ಟ್ ಈ ರೀತಿ ಹೇಳಿದೆ. ಇನ್ನು ಪಹಲ್ಗಾಮ್ ಉಗ್ರದಾಳಿ ಬಳಿಕ ಪಾಕಿಸ್ತಾನದ ಹೆಸರು ಕೇಳಿದ್ರೂ ಭಾರತೀಯರಿಗೆ ಆಗ್ತಿಲ್ಲ. ಇದರ ಪರಿಣಾಮ ದೇಶದ ಪ್ರಸಿದ್ಧ ಸ್ವೀಟ್ಗಳಾದ ಮೈಸೂರ್ ಪಾಕ್, ಮೋತಿ ಪಾಕ್ ಮತ್ತು ಗೋಂದ್ ಪಾಕ್ನಿಂದ ಪಾಕ್ ಅನ್ನೋ ಪದವನ್ನೇ ಅಳಿಸಲಾಗ್ತಿದೆ. ಜೈಪುರದ ಮಿಠಾಯಿ ಅಂಗಡಿಗಳಲ್ಲಿ ಇವಕ್ಕೆಲ್ಲ ಮೋತಿ ಶ್ರೀ, ಗೋಂದ್ ಶ್ರೀ, ಮೈಸೂರ್ ಶ್ರೀ ಅಂತ ಹೊಸ ನಾಮಕರಣ ಮಾಡಲಾಗಿದೆ. ಅಂದ್ಹಾಗೆ ಈ ಸ್ವೀಟ್ಗೂ ಪಾಕ್ಗೂ ಯಾವುದೇ ಸಂಬಂಧ ಇಲ್ಲ. ಕನ್ನಡದ ಪಾಕ ಬೇರೆ ಭಾಷೆಯಲ್ಲಿ ಪಾಕ್ ಆಗಿತ್ತು, ಆದ್ರೆ ಇದು ಪಾಕಿಸ್ತಾನವನ್ನ ನೆನಪಿಸುತ್ತೆ ಅಂತ ಈ ರೀತಿ ಮಾಡಿದ್ದಾರೆ. ಇನ್ನು ಆರ್ಜೆಡಿ ಸುಪ್ರೀಂ ಲಾಲು ಪ್ರಸಾದ್ ಯಾದವ್ ತಮ್ಮ ಹಿರಿಯ ಪುತ್ರ ತೇಜ್ ಪ್ರತಾಪ್ ಯಾದವ್ರನ್ನ ಪಕ್ಷದಿಂದ 6 ವರ್ಷ ಉಚ್ಚಾಟನೆ ಮಾಡಿದ್ದಾರೆ. ದುರ್ವರ್ತನೆ, ಬೇಜವಾಬ್ದಾರಿ ನಡವಳಿಕೆ ಉಲ್ಲೇಖಿಸಿ ಈ ಕ್ರಮ ತಗೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಶನಿವಾರವಷ್ಟೇ ತೇಜ್ ಪ್ರತಾಪ್ ಯಾದವ್ರ ಫೇಸ್ಬುಕ್ ಖಾತೆಯಲ್ಲಿ ತಾನು ಅನುಷ್ಕಾ ಯಾದವ್ ಅನ್ನೋ ಯುವತಿ ಜೊತೆ ಕಳೆದ 12 ವರ್ಷಗಳಿಂದ ರಿಲೇಶನ್ಶಿಪ್ನಲ್ಲಿ ಇರೋದಾಗಿ ಪೋಸ್ಟ್ ಹಾಕಲಾಗಿತ್ತು. ಅದು ಫುಲ್ ವೈರಲ್ ಆಗಿತ್ತು. ನಂತರ ನನ್ನ ಫೇಸ್ಬುಕ್ ಖಾತೆ ಹ್ಯಾಕ್ ಆಗಿದೆ ಅಂತ ತೇಜ್ ಪ್ರತಾಪ್ ಹೇಳಿದ್ರು. ಅದರ ಬೆನ್ನಲ್ಲೇ ಈಗ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಭರ್ತಿ 5 ವರ್ಷಗಳ ನಂತರ ಭಾರತ ಅಫ್ಘಾನಿಸ್ತಾನ ಪ್ರಜೆಗಳಿಗೆ ವೀಸಾ ಸೇವೆನ ಪುನರಾರಂಭಿಸೋ ಮಾಹಿತಿ ಸಿಕ್ಕಿದೆ. ಬಿಸಿನೆಸ್, ಮೆಡಿಕಲ್ ಸ್ಟೂಡೆಂಟ್, ಮೆಡಿಕಲ್ ಅಟೆಂಡೆಂಟ್ ಮತ್ತು ಎಂಟ್ರಿ ವೀಸಾ ಸೇರಿ ಹಲವು ಕ್ಯಾಟಗರಿಯ ವೀಸಾ ಸೌಲಭ್ಯಕ್ಕೆ ಭಾರತ ಅಫ್ಘಾನಿಸ್ತಾನಕ್ಕೆ ಅವಕಾಶ ನೀಡಿದೆ. ಇತ್ತೀಚೆಗೆ ಜೈಶಂಕರ್ ಮತ್ತು ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಾಕಿ ಫೋನ್ ಕಾಲಲ್ಲಿ ಮಾತನಾಡಿದ್ರು. ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ರಷ್ಯಾ ಯುಕ್ರೇನ್ನ ಹಲವು ನಗರಗಳ ಮೇಲೆ ಸುಮಾರು 367 ಡ್ರೋನ್ ಮತ್ತು ಮಿಸೈಲ್ ಮಳೆ ಸುರಿಸಿದೆ. ರಾಜಧಾನಿ ಕೀವ್ ಸೇರಿ ಅನೇಕ ಪ್ರದೇಶಗಳ ಮೇಲೆ ದಾಳಿಯಾಗಿದೆ. ಪರಿಣಾಮ 3 ಮಕ್ಕಳು ಸೇರಿ 13 ಜನರು ಪ್ರಾಣ ಕಳ್ಕೊಂಡಿದ್ದಾರೆ. ಯುದ್ಧ ಶುರುವಾದಾಗಿನಿಂದ ಇಲ್ಲಿವರೆಗೆ ಇದೇ ಅತಿದೊಡ್ಡ ವಾಯುದಾಳಿ ಎನ್ನಲಾಗ್ತಿದೆ. ಈ ದಾಳಿ ಬೆನ್ನಲ್ಲೇ ಯುಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಅಮೆರಿಕ ಮೇಲೆ ಕಿಡಿಕಾರಿದ್ದಾರೆ. ಅಮೆರಿಕ ಮತ್ತು ಜಗತ್ತಿನ ಇತರೆ ರಾಷ್ಟ್ರಗಳ ಮೌನ ಪುಟಿನ್ಗೆ ಇನ್ನಷ್ಟು ಪ್ರೋತ್ಸಾಹ ನೀಡುತ್ತೆ ಅಂದಿದ್ದಾರೆ. ಅಲ್ಲದೆ ರಷ್ಯಾ ಮೇಲೆ ಇನ್ನಷ್ಟು ಸ್ಯಾಂಕ್ಷನ್ ಹೇರುವಂತೆ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಒತ್ತಾಯಿಸಿದ್ದಾರೆ. ಕೇರಳದ ಕೊಚ್ಚಿಗೆ ಬರ್ತಿದ್ದ ಕಂಟೈನರ್ ಶಿಪ್ ಒಂದು ಕರಾವಳಿ ತೀರದಿಂದ 38 ನಾಟಿಕಲ್ ಮೈಲು ದೂರದಲ್ಲಿ ಮುಳುಗಿದೆ. ಇದರಲ್ಲಿದ್ದ 24 ಸಿಬ್ಬಂದಿಯನ್ನ ಕಾಪಾಡಲಾಗಿದೆ. ಆದರೆ ಶಿಪ್ನಲ್ಲಿ ಒಟ್ಟು 640 ಕಂಟೈನರ್ಗಳಿದ್ದು ಅದರಲ್ಲಿ 21 ಕಂಟೈನರ್ಗಳಲ್ಲಿ ಕ್ಯಾಲ್ಸಿಯಂ ಕಾರ್ಬೈಡ್ ಕೆಮಿಕಲ್ ಮತ್ತು ಇನ್ನು 13 ಕಂಟೈನರ್ನಲ್ಲಿ ಅಪಾಯಕಾರಿ ಸರಕುಗಳಿವೆ. ಈ ಕಂಟೈನರ್ಗಳೆಲ್ಲ ಸಮುದ್ರಕ್ಕೆ ಬಿದ್ದಿದ್ದು ಅವು ಒಂದು ವೇಳೆ ದಡಕ್ಕೆ ತೇಲಿ ಬಂದ್ರೆ ಹತ್ತಿರಕ್ಕೆ ಹೋಗಬೇಡಿ. ಈ ಬಗ್ಗೆ ಕೂಡಲೇ ಪೊಲೀಸರಿಗೆ ಮಾಹಿತಿ ಕೊಡಿ ಅಂತ ಕರಾವಳಿ ಕಾವಲು ಪಡೆ ಸೂಚನೆಯನ್ನ ನೀಡಿದೆ. ಯುರೋಪ್ ದೇಶ ಮೊನಾಕೋದಲ್ಲಿ ನಡೆದ ಫಾರ್ಮುಲಾ 2 F2 ಸ್ಪ್ರಿಂಟ್ ರೇಸಲ್ಲಿ ಭಾರತದ ಕುಶ್ ಮೈನಿ ಗೆಲುವು ಸಾಧಿಸಿದ್ದಾರೆ. ಈ ಮೂಲಕ ಮೊನಾಕೋ ಗ್ರ್ಯಾಂಡ್ ಫಿಕ್ಸ್ನ ಫಾರ್ಮುಲಾ 2 ಸ್ಪ್ರಿಂಟ್ ರೇಸ್ನಲ್ಲಿ ಗೆದ್ದ ಮೊದಲ ಭಾರತೀಯ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇನ್ನು ಈ ಗೆಲುವಿನ ಮೂಲಕ ಜೂನ್ 1ರಂದು ನಡೆಯೋ P10 ರೇಸ್ಗೆ ಕುಶ್ ಕ್ವಾಲಿಫೈ ಆಗಿದ್ದಾರೆ. ಇವರ ಈ ಅದ್ಭುತ ಸಾಧನೆಗೆ ಮಹೀಂದ್ರಾ ಗ್ರೂಪ್ ಅಧ್ಯಕ್ಷ ಆನಂದ್ ಮಹೀಂದ್ರಾ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.